ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಬ್ಬಾಕ್ಸಿ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಸಬ್ಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಒಂದು 3 ದೊಡ್ಡ ಗಾತ್ರದ ಆನಿಯನ್ನು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. 3 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ ಇಲುಕ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅಜ್ವಾಯಿನ ಕೈಯಲ್ಲಿ ಸ್ಕ್ರಚ್ ಮಾಡಿ ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಸೋಡಾನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಉಪ್ಪು ಹಾಕಿದ್ದೀವಲ್ಲ, ಹಾಗಾಗಿ ಇದು ಚೆನ್ನಾಗಿ ಕೈಯಲ್ಲಿ ಇಸ್ಬಿಟ್ಟು ಕಲಿಸ್ಕೊಬೇಕಾಗುತ್ತೆ. ಆವಾಗ ಚೆನ್ನಾಗಿ ಇದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಈ ಟೈಮಲ್ಲಿ ನಾವು ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ 2 ರಿಂದ 3 ಸ್ಪೂನು ಅಕ್ಕಿ ಹಸಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಕಡಲೆ ಹಸಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಚೆಂದ ಮಿಕ್ಸ್ ಮಾಡ್ತೀನಿ. ನೀರೇನು ಹಾಕಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಈರುಳ್ಳಿಯಲ್ಲೇ ನೀರು ಬಿಟ್ಕೊಂಡಿರುತ್ತೆ, ಹಾಗಾಗಿ ನಮಗೆ ಬೇಕಾದರೆ ಮಾತ್ರ ನಾವು ನೀರನ್ನ ಸೇರಿಸ್ಕೊಬೇಕು. ಇಲ್ಲಾಂದರೆ ಏನು ನಾವು ನೀರು ಸೇರಿಸೋ ಅವಶ್ಯಕತೆ ಇರಲ್ಲ. ಸೊ ನೋಡಿ, ನಾನೇನು ನೀರು ಹಾಕಿಲ್ಲ, ಆದರೆ ಈಗ ಇನ್ನೊಂದು ಸ್ವಲ್ಪ ಕಡಲೆ ಹಸಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನನಗೆ 2 ಸ್ಪೂನ್ ನೀರು ಬೇಕಾಗಿದೆ, ಹಾಗಾಗಿ 2 ಸ್ಪೂನ್ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಎಣ್ಣೆಯಲ್ಲಿ ಬಿಡೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಕಾಯ್ದಿದೆಯಾ ನೋಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಇದರೊಳಗೆ ಬೋಂಡ ಬಿಡಬೇಕು ನಾವು. ನೋಡಿ, ಈಗ ಬೆಂದಿದೆ. 2 ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಈ ಥರ ತಿರುವಾಕ್ಕೊಬೇಕು. ನಾನು ಮೀಡಿಯಮ್ ಸ್ಲಿಮ್ಮಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ, ಬನ್ನಿ. ನೋಡಿ, ಇದು ನೆಕ್ಸ್ಟ್ ಬ್ಯಾಚ್ ಹಾಕಿದ್ದೀನಿ. ಸೊ ಇದನ್ನು ಸಹ ಫ್ರೈ ಮಾಡಿಕೊಂಡು ಬನ್ನಿ ಫ್ರೆಂಡ್, ಈಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್, ಫೈನಲಿ ರೆಡಿ ಇದೆ. ಸೊ ಫ್ರೆಂಡ್ಸ್, ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.